ಶ್ರೀಮತಿ ಚೆನ್ನಮ್ಮ ದೇವೇಗೌಡರವರ 11ನೇ ದಿನದ ವೈಕುಂಠ ಸಮಾರಾಧನೆಯ ಪ್ರಯುಕ್ತ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ತಿರುಮಲ ಸಾಗರ ಛತ್ರ ಗ್ರಾಮಸ್ಥರು, ಮಹಿಳೆಯರು, ಯುವಕರು ಶ್ರೀಮತಿ ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಿ ನಂತರ ಮಾತನಾಡಿದ ಗ್ರಾಮಸ್ಥರು ಚೆನ್ನಮ್ಮ ದೇವೇಗೌಡರ ಜೀವನ ಚರಿತ್ರೆಯನ್ನು ನೆನೆದು ಕಣ್ಣೀರಾದರು. ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. Halo, utang nak mah. ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡ ಸರ್ ಅವರ ಅಪ್ಪಾಜಿಯವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಚೆನ್ನಮ್ಮನವರು ದೈವಾಧೀನರಾಗಿದ್ದರು. ಇವತ್ತಿನ 11 ದಿನದ ಕಾರ್ಯಕ್ರಮ ಈಗ ಅವರ ಸ್ವಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಇಲ್ಲಿ ನಾವು ನಮ್ಮ ಪಾಂಡವಪುರ ತಾಲೂಕು DS ಛತ್ರ ಗ್ರಾಮದಲ್ಲಿ DS ಛತ್ರದ ಎಲ್ಲ ಸಮುದಾಯದ ಎಲ್ಲ ಹಿರಿಯ ಕಿರಿಯ ಹಾಗೂ ಎಲ್ಲರೂ ಸಹ ಈ ಒಂದು ಸುಸಮಯದಲ್ಲಿ ಚೆನ್ನಮ್ಮನವರಿಗೆ ಸುಮಾರು 89 ವರ್ಷ ವಯಸ್ಸಾಗಿದ್ದು ಅವರು ಇಡೀ ಭಾರತಕ್ಕೆ ನಮ್ಮ ಆ ಕುಟುಂಬದ ವತಿಯಿಂದ ಭಾರತಕ್ಕೆ ಪ್ರಧಾನಿ ಸ್ಥಾನವನ್ನು ಪಡೆದು ಅವರಿಗೆ ಹಿಂಬಾಲಕರಾಗಿ ನಮ್ಮ ಚೆನ್ನಮ್ಮ ತಾಯಿಯವರು ಹೋದಂಥ ಎಲ್ಲ ಕಾಯ ವಾಚ ಮನಸ ಬಿಟ್ಟು ಅವರು ಹಿರಿಯವರಾಗಿರಲಿ ಕಿರಿಯವರಾಗಿರಲಿ ಅವರ ಕುಟುಂಬಕ್ಕೆ ಹೋದಂಥ ಜನಗಳಿಗೆ, ನಾಯಕರುಗಳಿಗಾಗಲಿ ಬಡಬಗ್ಗರುಗಳಿಗಾಗಲಿ ಅವರು ಅನ್ನ ನೀಡಿದಂಥ ಅನ್ನಪೂರ್ಣೇಶ್ವರಿ. ಆ ಒಂದು ಈಗ ಈ ಕಡೆ ನಮ್ಮ ಭಾಗದಲ್ಲಿ ಹೇಮಾವತಿ ದಂಡೆ ಎಲ್ಲ ನೀರಾವರಿ ಯೋಜನೆಗೆ ಪ್ರಾಮುಖ್ಯತೆ ಕೊಟ್ಟು ಇವತ್ತು ರೈತರಿಗೆ ಬದುಕುವಂಥ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹಾಗೂ ಈ ಒಂದು ಪ್ರಧಾನಮಂತ್ರಿ ಆ ಕುಟುಂಬದಿಂದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲನೂ ನೀಡಿದ್ದಾರೆ ಆ ಒಂದು ಕುಟುಂಬದಿಂದ. ಹಾಗಾಗಿ ನಾವು ಈ ಗ್ರಾಮದ ವತಿಯಿಂದ ಎಲ್ಲರೂ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ಅವ್ರಿಗೆ, ಅವ್ರ ಕುಟುಂಬದವರಿಗೆ ದುಃಖ ಭರಿಸುವಂಥ, ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಆ ಭಗವಂತ. ಈ ಚೆನ್ನಮ್ಮನವರು ಸ್ವರ್ಗಲೋಕಕ್ಕೆ ಸಲೀಸಾಗಿ ಹೋಗಲಿ, ಅವ್ರ ಕುಟುಂಬಕ್ಕೆಲ್ಲ ಆಯಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು 4 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಈಗ ಚೆನ್ನಮ್ಮನವರು ಯಾವುದೇ ಆ ಕುಟುಂಬದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ ಮಕ್ಕಳು. ಆದರೂ ಅವರಲ್ಲಿ ಯಾವುದೇ ಒಂದು ಬಿಗುಮಾನ ಇಲ್ಲ, ಅಹಂಕಾರ, ಅಹಂಭಾವ ಯಾವುದೂ ಇಲ್ಲದೆ ಒಬ್ಬ ಸಾಮಾನ್ಯ ಪ್ರಜೆಯಂತೆ ಬದುಕಿ ಇವತ್ತಿನ ಮಹಿಳೆಯರಿಗೆ ಅವರೊಬ್ಬರು ಆದರ್ಶ ತಾಯಿ. ಯಾಕೆಂದರೆ ಇವತ್ತಿನ ಇಷ್ಟು ವರ್ಷ ಆದ್ರೂ ಅವರ ಬೆನ್ನೆಲುಬಾಗಿ ಎಲೆಮರೆ ಕಾಯಿ ಥರ ಆ ಪ್ರಧಾನಿ ಆಗಿದ್ರೂ ಸಹ ಮತ್ತು ಮುಖ್ಯಮಂತ್ರಿಗಳಾಗಿದ್ರೂ ಸಹ ಅವ್ರಿಗೆ ಯಾವುದೇ ಥರದ ಹಾಮ್ ಬರದೆ ಇಂಡೈರೆಕ್ಟಾಗಿ ಅವರು ಎಲೆಮರೆ ಕಾಯಿನಂಗೆ ಬಂದಂಥ ಅವ್ರಿಗೂ ಸಪೋರ್ಟ್ ಕೊಡ್ತಾ ಬಂದಂಥ ಜನಗಳಿಗೂ ಅನ್ನಪೂರ್ಣೇಶ್ವರಿಯಾಗಿ ಅನ್ನ ನೀಡ್ತಾ ಇವತ್ತು ಇಡೀ ದೇಶ ಆ ಕಡೆ ತಿರುಗಿ ನೋಡೋ ಥರ
ಮಾಡಿದ್ದಾರೆ. ಈಗಿನ ಮಹಿಳೆಯರು ಅವರ ಒಂದು ಆದರ್ಶನ ನಾವು ಅವರು ಪಾಲಿಸ್ಬೇಕು ಅಂತ ನನ್ನ ಒಂದು ಕಳಕಳಿ ಮನವಿ. ನೋಡಿ, ಪುನೀತ್ ರಾಜ್ಕುಮಾರ್ ಅವರಿದ್ದಾಗ ಅವರ ಬೆಲೆ ಗೊತ್ತಾಗಲಿಲ್ಲ. ಅದೇ ಥರ ಸೇಮ್ ಈ ಚೆನ್ನಮ್ಮನವರು ಅಷ್ಟೇ, ಅವರ ಬೆಲೆ ಸಾಮಾನ್ಯ ನಮ್ಮ ಭಾರತ ದೇಶಕ್ಕೆ ಗೊತ್ತಿರಲಿಲ್ಲ. ಪ್ರಧಾನಿ ಅವ್ರದ್ದು ಗೊತ್ತಿತ್ತು, ಮುಖ್ಯಮಂತ್ರಿ ಅವ್ರದ್ದು ಗೊತ್ತಿತ್ತು, ಚೆನ್ನಮ್ಮನವ್ರದ್ದು ಗೊತ್ತಿರಲಿಲ್ಲ. ಆದರೆ ಈಗ ಅವರ ಮರಣದ ನಂತರ ಅವರ ಒಂದು ಮೌಲ್ಯ ಇಡೀ ಜಗತ್ತೇ ಗೊತ್ತಾಗೋ ಥರ ಅವರು ನಡ್ಕೊಂಡಿದ್ದಾರಲ್ಲ, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕಪ್ ಕರಿತಿದ್ರಲ್ಲ ಅದು ಇನ್ನೂ ಒಂದು 15 ಸೀಟು ಬಾ. ನಾವು ಕೊಡುವನ್ನು ನಾವಾದ್ರೂ